ನಮಸ್ತೆ ವಿದ್ಯಾರ್ಥಿಗಳೇ. ಸಂಖ್ಯಾ ಪದ್ಧತಿ ಪಾಠದಲ್ಲಿ ಇದುವರೆಗೆ 4 ವಿಡಿಯೋಗಳನ್ನು ನೀವು ವೀಕ್ಷಣೆ ಮಾಡಿ ಅವುಗಳ ನೋಟ್ಸನ್ನು ತಯಾರು ಮಾಡಿ ಇಟ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಅವಧಿ 5ಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಈ ಅವಧಿಯಲ್ಲಿ ನಾವು ವಾಸ್ತವಿಕ ಸಂಖ್ಯೆಗಳ ವಿವಿಧ ಗುಣಲಕ್ಷಣಗಳನ್ನು ಹಾಗೂ ವಾಸ್ತವ ಸಂಖ್ಯೆಗಳನ್ನು ಹೇಗೆ ನಾವು ಘಾತಾಂಕಗಳ ನಿಯಮಗಳನ್ನು ಬಳಸಿಕೊಂಡು ಸಂಕ್ಷೇಪಿಸ್ತೇವೆ, ಜೊತೆಗೆ ಛೇದವನ್ನು ಅಕರಣೀಕರಿಸಿ ಸಂಕ್ಷೇಪಿಸುವುದು ಹೇಗೆ ಅನ್ನೋದನ್ನು ನೋಡ್ತೇವೆ. ನಾವೀಗ ವಾಸ್ತವ ಸಂಖ್ಯೆಗಳ ಮೇಲಿನ ಕ್ರಿಯೆಗಳನ್ನು ನೋಡೋಣ. ನಿಮ್ಗೆ ಗೊತ್ತಿದೆ, ವಾಸ್ತವ ಸಂಖ್ಯೆಗಳು ಹೇಳಿದರೆ ಏನು? ಎಲ್ಲ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ವಾಸ್ತವ ಸಂಖ್ಯೆಗಳು ಅಂತ ಕರಿತೇವೆ. ಇಲ್ಲಿ ಮೊದಲನೇ ನಿಯಮ ಬರ್ಕೊಳ್ಳಿ. ಮೊದಲನೇ ನಿಯಮ, ಒಂದು ಭಾಗಲಬ್ಧ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಅಥವಾ ವ್ಯತ್ಯಾಸವು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ. ಈಗ ನಾವು ಈ ಕ್ರಿಯೆಯನ್ನು ಅಥವಾ ಈ ನಿಯಮವನ್ನು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುವುದರ ಮೂಲಕ ಸ್ಪಷ್ಟೀಕರಿಸುವ. ಒಂದು ಭಾಗಲಬ್ಧ ಸಂಖ್ಯೆಗೆ ನೀವೊಂದು ಉದಾಹರಣೆ ಕೊಡಿ. ಭಾಗಲಬ್ಧ ಸಂಖ್ಯೆ ಯಾವುದು? 3 ಆಯಿತು. ಈಗ ಇನ್ನೊಂದು ಅಭಾಗಲಬ್ಧ ಸಂಖ್ಯೆ ಯಾವುದು? ವರ್ಗಮೂಲ 2 ಆಗ್ಬೋದು. ಈಗ ಇವೆರಡನ್ನು ಕೂಡಿಸಿದರೆ 3 + ವರ್ಗಮೂಲ 2 ಕೂಡಿದರೆ ಇನ್ನು ಇದನ್ನು ಸಂಕ್ಷೇಪಿಸಲಿಕ್ಕಾಗೋದಿಲ್ಲ. ಇದೇನಾಗ್ತದೆ? ಇದು ಒಂದು ಅಭಾಗಲಬ್ಧ ಸಂಖ್ಯೆಯೇ ಆಗಿದೆ. ಅರ್ಥ ಆಯ್ತಾ? ಇದು ಒಂದು ಅಭಾಗಲಬ್ಧ ಸಂಖ್ಯೆ. ಹಾಗೆಯೇ ಒಂದು ಭಾಗಲಬ್ಧ ಸಂಖ್ಯೆ, ಮೊದಲನೇ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ. ಭಾಗಲಬ್ಧ ಸಂಖ್ಯೆ ಯಾವುದು? 3. ಇದೊಂದು ಭಾಗಲಬ್ಧ ಸಂಖ್ಯೆ. ಇನ್ನೊಂದು ಅಭಾಗಲಬ್ಧ ಸಂಖ್ಯೆ ಅಂತ ತಗೊಳ್ಳಿ, ವರ್ಗಮೂಲ 2. ಈಗ ಇದನ್ನು ಕಳೀರಿ. ವರ್ಗಮೂಲ 3 - ವರ್ಗಮೂಲ 2. ಮತ್ತೆ ಇದನ್ನು ಸಂಕ್ಷೇಪಿಸಲಿಕ್ಕೆ ಆಗೋದಿಲ್ಲ, ಅದರಿಂದ ವಾಪಸ್ ಇದೇನು? ಅಭಾಗಲಬ್ಧ ಸಂಖ್ಯೆ. ಹೀಗೆ ಒಂದೇ ನಿಯಮ ನಿಮಗೆ ಗೊತ್ತಾಯಿತು. ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆ ಇವುಗಳನ್ನು ಕೂಡಿಸಿ ಅಥವಾ ಕಳೀರಿ, ಅದು ಏನಾಗಿರ್ತದೆ? ಒಂದು ಅಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತದೆ. ಅರ್ಥ ಆಯ್ತು ಮಕ್ಕಳೇ ಇದು? ನೆಕ್ಸ್ಟ್ ನಾವು 2ನೇ ನಿಯಮಕ್ಕೆ ಹೋಗುವ. 2ನೇ ನಿಯಮ ಏನು ಹೇಳ್ತದೆ ನೋಡಿ, ಇಲ್ಲಿ ಬರ್ಕೊಳ್ಳಿ ಇದನ್ನು. 0 ಅಲ್ಲದ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆ ಇವುಗಳ ಗುಣಲಬ್ಧ ಅಥವಾ ಭಾಗಲಬ್ಧವು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ. 0 ಅಲ್ಲದ ಒಂದು ಭಾಗಲಬ್ಧ ಸಂಖ್ಯೆಯನ್ನೇ ತಗೊಳ್ಬೇಕು ನಾವು. ಒಂದು ಉದಾಹರಣೆಯನ್ನು ಬರೀರಿ. 0 ಅಲ್ಲದ ಒಂದು ಭಾಗಲಬ್ಧ ಸಂಖ್ಯೆ ಯಾವ ತಗೊಳ್ತೀರಾ? ಹಿಂದೆ ತಗೊಂಡ ಹಾಗೆಯೇ 2ನೇ ಕ್ರಿಯೆಯನ್ನು ಪರೀಕ್ಷಿಸುವಾಗ ಹಿಂದಿನಂತೆ ನಾವು 2ನೇ ಉದಾಹರಣೆಗೆ ಹೋಗುವಾಗ ಬರ್ಕೊಳ್ಳುವ. ಇಲ್ಲಿ 2 ಒಂದು ಭಾಗಲಬ್ಧ ಸಂಖ್ಯೆ, ಇನ್ನೊಂದು ಅಭಾಗಲಬ್ಧ ಸಂಖ್ಯೆ. ನಾನು ವರ್ಗಮೂಲ 2 ತಗೊಳ್ತೇನೆ ಈ ಬಾರಿ. ಈಗ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆ ಎರಡನ್ನೂ ತೆಗೆದುಕೊಂಡಿದ್ದೇನೆ. ಈಗ ಇದನ್ನೇನು ಮಾಡಬೇಕು ನಾನು? ಇವುಗಳ ಗುಣಲಬ್ಧ ಅಂದರೆ ಏನಾಯಿತು? 2 × ವರ್ಗಮೂಲ 2 ಸರಿಯಲ್ಲ? 2 × ವರ್ಗಮೂಲ 2 ಸಂಕ್ಷೇಪಿಸಿದಾಗ ಏನಾಯಿತು? 2 × ವರ್ಗಮೂಲ 2 ಸಮ ಹೇಳಿ ನೋಡ, 2 ವರ್ಗಮೂಲ 2 ಆಯಿತು. ಅದರಿಂದ ಇಲ್ಲಿ ಗುಣಲಬ್ಧ 2 ವರ್ಗಮೂಲ 2 ಬರ್ಕೊಳ್ಳಿ. ಇದು ಏನಾಗಿದೆ? ಭಾಗಲಬ್ಧವ ಅಭಾಗಲಬ್ಧವ? ಅಭಾಗಲಬ್ಧ. ನೋಡಿ, ಅಲ್ಲಿ ಕರಣಿ ಚಿಹ್ನೆ ಉಳಿದಿದೆ, ಅಂದರೆ ವರ್ಗಮೂಲ ಚಿಹ್ನೆ ಇದೆ. ಹಾಗಾಗಿ ಇದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಹಾಗೆಯೇ ಈ ನಿಯಮದ ಮುಂದುವರಿದ ಭಾಗ ಏನು? ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆ ಇವುಗಳ ಭಾಗಲಬ್ಧ ನೋಡುವ. ಇದೇ ಲೆಕ್ಕದಲ್ಲಿ ಭಾಗಲಬ್ಧ ಸಂಖ್ಯೆಯನ್ನು ಅಭಾಗಲಬ್ಧ ಸಂಖ್ಯೆ ಇಲ್ಲಿ ವರ್ಗಮೂಲ 2 ಭಾಗಿಸಿದರೆ ಏನಾಯಿತು? ಸಂಕ್ಷೇಪಿಸಿ 2 ಭಾಗಿಸು ವರ್ಗಮೂಲ 2 ಆಯಿತು. ಇದನ್ನು ಇನ್ನೂ ನಾವು ಸಂಕ್ಷೇಪಿಸ್ಬೋದು. 2ನ್ನು ವರ್ಗಮೂಲ 2 ಗುಣಿಸು ವರ್ಗಮೂಲ 2 ಅಂತ ಬರಿಬೋದು. ಭಾಗಿಸು ವರ್ಗಮೂಲ 2. ಯಾಕೆ ಹೇಳಿ? 2 ಅಂದ್ರೇನು? ವರ್ಗಮೂಲ 2 × ವರ್ಗಮೂಲ 2 ಅಂದರೆ ವರ್ಗಮೂಲ 4 ಆಯಿತು. ವರ್ಗಮೂಲ 4ರ ಬೆಲೆ ಎಷ್ಟು? 2. ಹಾಗಾಗಿ ನಾನು ವಿಸ್ತರಿಸಿ ಬರೆದೆ. 2 ಸಮ ವರ್ಗಮೂಲ 2 × ವರ್ಗಮೂಲ 2. ಈಗ ಏನು ಮಾಡ್ತೇನೆ? ವರ್ಗಮೂಲ 2 ಕ್ಯಾನ್ಸಲ್ ಆಯಿತು.
ಉಳಿದಿದ್ದೇನು ವರ್ಗಮೂಲ 2. ಈಗ ಹೇಳಿ, ಇದು ಭಾಗಲಬ್ಧ ಸಂಖ್ಯೆಯ ಅಭಾಗಲಬ್ಧ ಸಂಖ್ಯೆಯ? ಕರೆಕ್ಟ್, ಇದು ಒಂದು ಅಭಾಗಲಬ್ಧ ಸಂಖ್ಯೆ. ಅರ್ಥ ಆಯ್ತಾ? 2ನೇ ನಿಯಮ. ಸರಿ, ಹಾಗಾದರೆ ಮುಂದಿನ ನಿಯಮಕ್ಕೆ ಹೋಗುವ. 3ನೇ ನಿಯಮ ಏನು ಹೇಳ್ತದೆ? ಇದನ್ನು ಬರ್ಕೊಳ್ಳಿ ನೋಟ್ಸಲ್ಲಿ. 2 ಅಭಾಗಲಬ್ಧ ಸಂಖ್ಯೆಗಳನ್ನು ಕೂಡಿಸಿದಾಗ, ಕಳೆದಾಗ, ಗುಣಿಸಿದಾಗ ಅಥವಾ ಭಾಗಿಸಿದಾಗ ಸಿಗುವ ಫಲಿತಾಂಶವು ಭಾಗಲಬ್ಧ ಸಂಖ್ಯೆಯಾಗಿರಬಹುದು ಅಥವಾ ಅಭಾಗಲಬ್ಧ ಸಂಖ್ಯೆಯೂ ಆಗಿರಬಹುದು. ಈ ಬಾರಿ ನಾವು ಉದಾಹರಣೆಯನ್ನು ತೆಗೆದುಕೊಳ್ಳುವಾಗ 2 ಅಭಾಗಲಬ್ಧ ಸಂಖ್ಯೆಗಳನ್ನೇ ತೆಗೆದುಕೊಳ್ಳೋಣ. ಒಂದು ಉದಾಹರಣೆಗೆ ನಾನು ವರ್ಗಮೂಲ 2 ಅಂತ ತಗೊಳ್ತೇನೆ. ಇಲ್ಲಿ 3ನೇ ನಿಯಮವನ್ನು ಪರೀಕ್ಷಿಸುವುದಕ್ಕೋಸ್ಕರ 2 ಅಭಾಗಲಬ್ಧ ಸಂಖ್ಯೆಗಳನ್ನು ತಗೊಳ್ಳುವ. ವರ್ಗಮೂಲ 2 ಮತ್ತೊಂದು ವರ್ಗಮೂಲ 3. ಈಗ ಇವುಗಳ ಮೇಲಿನ ಗಣಿತ ಕ್ರಿಯೆ ಎಲ್ಲವೂ ಹೇಳಿದರಲ್ಲಿ ಕೂಡಿದಾಗ, ಕಳೆದಾಗ, ಗುಣಿಸಿದಾಗ ಅಥವಾ ಭಾಗಿಸಿದಾಗ ನಾನೇನು ಮಾಡ್ತೇನೆ? ಮೊದಲಿಗೆ ಇವೆರಡನ್ನು ಕೂಡಿಸ್ತೇನೆ. ಸರಿ, ಈಗ ಇದೇನಾಯಿತು? ಅಭಾಗಲಬ್ಧ ಸಂಖ್ಯೆ ಆಯಿತು. ಸರಿಯಲ್ಲ? ಇದನ್ನು ನನಗೆ ಸಂಕ್ಷೇಪಿಸ್ಲಿಕ್ಕೆ ಆಗೋದಿಲ್ಲ. ಕರಣಿ ಚಿಹ್ನೆ ಅಥವಾ ಭಾಗಲಬ್ಧ ಯಾವುದು ವರ್ಗಮೂಲ ಚಿಹ್ನೆ ಉಳೀತದೆ. ಹಾಗಾಗಿ ಇದೊಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಈಗ ಇದನ್ನು ವ್ಯವಕಲನ ಮಾಡುವ. ವರ್ಗಮೂಲ 2 ಅಥವಾ ನಾನು ಬೇರೆ ಉದಾಹರಣೆ ತಗೊಳ್ತೇನೆ. ಈಗ ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ವರ್ಗಮೂಲ 2 ಆಗಿರಲಿ, ಇನ್ನೊಂದು ಅಭಾಗಲಬ್ಧ ಸಂಖ್ಯೆ ಮೈನಸ್ ವರ್ಗಮೂಲ 2 ಆಗಿರಲಿ. ನಾನು ಹೀಗೆ ತಗೊಂಡೆ ನೋಡಿ. ಒಂದು ಮೈನಸ್ ವರ್ಗಮೂಲ 2, ಇದೊಂದು ಅಭಾಗಲಬ್ಧ ಸಂಖ್ಯೆ, ಮತ್ತೊಂದು ವರ್ಗಮೂಲ 2. ಇವುಗಳನ್ನು ಕೂಡಿಸ್ತೇನೆ. ಈಗೇನಾಯ್ತು ಆನ್ಸರ್? ಪ್ಲಸ್ ವರ್ಗಮೂಲ 2 ಮೈನಸ್ ವರ್ಗಮೂಲ 2 ಕ್ಯಾನ್ಸಲ್ ಆಯಿತು. ಏನು ಉಳೀತು? 0. ಸರಿಯಾ? ಈಗ 0 ಅನ್ನೋದು ಭಾಗಲಬ್ಧ ಸಂಖ್ಯೆಯ ಅಭಾಗಲಬ್ಧ ಸಂಖ್ಯೆಯ? ವೆರಿ ಗುಡ್, ಇದು ಭಾಗಲಬ್ಧ ಸಂಖ್ಯೆ. ಅದಕ್ಕೆ 3ನೇ ನಿಯಮದಲ್ಲಿ ಹೇಳಿದರೆ 2 ಅಭಾಗಲಬ್ಧ ಸಂಖ್ಯೆಗಳನ್ನು ಕೂಡಿಸಿದಾಗ ಮೊತ್ತ ಏನಾಗಿರ್ಬೋದು? ಭಾಗಲಬ್ಧವೂ ಆಗಿರ್ಬೋದು ಅಥವಾ ಅಭಾಗಲಬ್ಧವೂ ಆಗಿರಬಹುದು ಅಂತ ಆಯಿತು. ಈಗ ಇದೇ ಸಂಖ್ಯೆಗಳನ್ನು ನಾವು 2 ಅಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳನ್ನು ಕಳೆಯುವ, ಒಂದರಿಂದ ಇನ್ನೊಂದನ್ನು ಕಳೆಯುವ. ಈಗೇನಾಗ್ತದೆ? ಬರಿತೇನೆ. ವರ್ಗಮೂಲ 3 ಒಂದು ಉದಾಹರಣೆ, ವರ್ಗಮೂಲ 3 ಮತ್ತೊಂದು ವರ್ಗಮೂಲ 2. ಎಷ್ಟಾಯಿತು? ಸಂಕ್ಷೇಪಿಸಿ. ಇಲ್ಲ, ಆಗುವುದಿಲ್ಲ ಸಂಕ್ಷೇಪಿಸಲಿಕ್ಕೆ. ಇದು ಇಲ್ಲಿಗೆ ನಿಲ್ಲಿಸಿ. ಇದೇನಾಯಿತು? ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ ಬರ್ಕೊಳ್ಳಿ ಮಕ್ಕಳೇ, ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ವರ್ಗಮೂಲ 3 ಮೈನಸ್ ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಈಗ ಮತ್ತೊಮ್ಮೆ ನೋಡುವ. ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ವರ್ಗಮೂಲ 3 ತಗೊಂಡೆ, ಇನ್ನೊಂದು ಅಭಾಗಲಬ್ಧ ಸಂಖ್ಯೆ ವರ್ಗಮೂಲ 3 ತಗೊಳ್ತೇನೆ. ಸರಿಯಲ್ಲ? ಈಗ ಇದನ್ನು ಕಳೀತೇನೆ. ವರ್ಗಮೂಲ 3 ಮೈನಸ್ ವರ್ಗಮೂಲ 3 ಹೇಳಿ. ಪ್ಲಸ್ ವರ್ಗಮೂಲ 3 ಮೈನಸ್ ವರ್ಗಮೂಲ 3 ಕ್ಯಾನ್ಸಲ್ ಆಯಿತು. ಏನು ಆನ್ಸರ್ ಬಂತು? 0. ಇದು ಭಾಗಲಬ್ಧವೂ ಅಭಾಗಲಬ್ಧವೂ? ಇದು ಭಾಗಲಬ್ಧ. ಸರಿಯಲ್ಲ? ಈಗ ಈ ನಿಯಮ ಸರಿ ಆಯಿತಾ ಇಲ್ಲಿ? ಹೌದಲ್ಲ? ಕಳೆದಾಗ 2 ಅಭಾಗಲಬ್ಧ ಸಂಖ್ಯೆಗಳನ್ನು ಕಳೆದಾಗ ವ್ಯತ್ಯಾಸವು ಅಭಾಗಲಬ್ಧ ಸಂಖ್ಯೆಯಾಗಿರಬಹುದು ಅಥವಾ ಭಾಗಲಬ್ಧ ಸಂಖ್ಯೆಯಾಗಿರಬಹುದು. ಅರ್ಥ ಆಯ್ತಾ ಇದು? ಈಗ ಅದೇ ಅಭಾಗಲಬ್ಧ ಸಂಖ್ಯೆಗಳೆರಡನ್ನು ತೆಗೆದುಕೊಂಡು ಗುಣಾಕಾರ ಕ್ರಿಯೆಯನ್ನು ಮಾಡುವ. ಏನಾಗ್ತದೆ? ಒಂದು ಅಭಾಗಲಬ್ಧ ಸಂಖ್ಯೆ ವರ್ಗಮೂಲ 2, ಇನ್ನೊಂದು ಅಭಾಗಲಬ್ಧ ಸಂಖ್ಯೆ ವರ್ಗಮೂಲ 3 ಆಗಿರಲಿ. ಈಗ ಇವುಗಳನ್ನು ಗುಣಿಸಿಕೊಳ್ಳಿ. ಗುಣಾಕಾರ ಕ್ರಿಯೆ. ಸಂಕ್ಷೇಪಿಸಿ. ಏನಾಯಿತು? ಕರಣಿ ಚಿಹ್ನೆ ಒಂದೇ ಆಗಿದೆ, ಅಂದರೆ ವರ್ಗಮೂಲ ಚಿಹ್ನೆ. ಈಗ ವರ್ಗಮೂಲ ಚಿಹ್ನೆಯ ಒಳಗಡೆಗೆ ಯಾವೆಲ್ಲ ಸಂಖ್ಯೆಗಳು ಇವೆ? ಇಲ್ಲಿ 2 ಮತ್ತು ಇಲ್ಲಿ 3. ಆದ್ದರಿಂದ ಅವುಗಳ ಗುಣಲಬ್ಧ ಎಷ್ಟಾಯಿತು? 2 ಗುಣಿಸು 3, 2 3ಲಿ 6. ಸರಿಯಾ? ಈಗ ಈ ವರ್ಗಮೂಲ 6 ಏನಾಗಿದೆ? ಇದು ಭಾಗಲಬ್ಧವೇ ಅಭಾಗಲಬ್ಧವೇ? ಎಸ್, ಕರೆಕ್ಟ್, ಇದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಸರಿಯಲ್ಲ? ಈಗ
ಮತ್ತೊಂದು ಉದಾಹರಣೆ, ನಾನು ವರ್ಗಮೂಲ 2 ತೆಗೆದುಕೊಳ್ತೇನೆ 2 ಬಾರಿ ಕೂಡ. ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ಮತ್ತು ವರ್ಗಮೂಲ 2 ಅಭಾಗಲಬ್ಧ ಸಂಖ್ಯೆ. ಈಗ ಇವೆರಡನ್ನು ಗುಣಿಸಿದಾಗ ಗುಣಲಬ್ಧ ಏನಾಯಿತು? ಸಂಕ್ಷೇಪಿಸಿ ನೋಡ. ಕರಣಿ ಚಿಹ್ನೆ ಒಂದೇ ಆಗಿದೆ. ಬರದೆ ನಾನು ವರ್ಗಮೂಲ 2 ಗುಣಿಸು 2 ಎಷ್ಟು? ಗುಡ್. ವರ್ಗಮೂಲ 4 ಅಂದರೆ ಎಷ್ಟು? ವರ್ಗಮೂಲ 4ರ ಬೆಲೆ 2. ಈಗ 2 ಅನ್ನೋದು ಭಾಗಲಬ್ಧವೇ ಅಭಾಗಲಬ್ಧವೇ? ಗುಡ್, ಭಾಗಲಬ್ಧ ಸಂಖ್ಯೆಯಾಗಿದೆ. ಇದರಿಂದ ಏನು ತಿಳಿಯಿತು ನಿಮಗೆ? ಎಸ್, 2 ಅಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಅಭಾಗಲಬ್ಧ ಸಂಖ್ಯೆಯಾಗಿರಬಹುದು ಅಥವಾ ಭಾಗಲಬ್ಧ ಸಂಖ್ಯೆಯಾಗಿರಬಹುದು. ಸರಿಯಲ್ಲ? ಈಗ ಇವುಗಳ ಭಾಗಾಕಾರ ಕ್ರಿಯೆ ನೋಡುವ. 2 ಅಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳನ್ನು ಭಾಗಿಸುವ. ಆಗ ಏನು ಬರ್ತದೆ ನೋಡಿಲ್ಲಿ? ವರ್ಗಮೂಲ 2 ಒಂದು ಉದಾಹರಣೆ, ಮತ್ತೊಂದು ಅಭಾಗಲಬ್ಧ ಸಂಖ್ಯೆ ವರ್ಗಮೂಲ 3 ಆಗಿರಲಿ. ಈಗ ಇವುಗಳನ್ನು ಭಾಗಿಸಿ ಏನಾಯಿತು? ವರ್ಗಮೂಲ 2 ಭಾಗಿಸು ವರ್ಗಮೂಲ 3. ಸಂಕ್ಷೇಪಿಸೋದು ಬೇಕಾಗಿಲ್ಲ, ಇನ್ನೂ ಸಂಕ್ಷೇಪಿಸಿದರೆ ಹೀಗೆ ಬರಿಬೋದು ನಾವು. 2 ವರ್ಗಮೂಲ 3ನೇ 2 ಹೀಗೆ ವರ್ಗಮೂಲ ಚಿಹ್ನೆ ಒಳಗಡೆಗೆ ಬರಿಬೇಕು. ಈಗ ಮತ್ತೆ ಪುನಃ ಇದು ಎಂತಹ ಸಂಖ್ಯೆ ಆಗಿದೆ? ಇದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಆದ್ದರಿಂದ ಇದು ಅಭಾಗಲಬ್ಧ. ಅಂದರೆ ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳನ್ನು ಭಾಗಾಕಾರ ಮಾಡಿದಾಗಲೂ ಭಾಗಲಬ್ಧ ಏನಾಯಿತು? ಅಭಾಗಲಬ್ಧ ಸಂಖ್ಯೆ ಆಗಿರಬಹುದು ಅಥವಾ ಮತ್ತೆ ಹೇಳಿದ್ದೇವೆ ನಾವು ಏನಂತ? ಭಾಗಲಬ್ಧ ಸಂಖ್ಯೆಯೂ ಆಗಿರಬಹುದು ಅಂತೇಳಿ. ಹೇಗೆ? 2 ಸಮನಾದ ಅಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ. ಬೇರೆ ಉದಾಹರಣೆ ತಗೊಳ್ತೇನೆ ನಾನು. ವರ್ಗಮೂಲ 5 ಅಂತ ತಗೊಳ್ಳುವ ಈ ಬಾರಿ. ಭಾಗಿಸು ವರ್ಗಮೂಲ 5. 2 ಸಮನಾಗಿರುವ ಅಭಾಗಲಬ್ಧ ಸಂಖ್ಯೆಗಳು. ಈಗೇನಾಯಿತು? ವರ್ಗಮೂಲ 5 ಭಾಗಿಸು ವರ್ಗಮೂಲ 5. ಸಂಕ್ಷೇಪಿಸಿ ನೋಡ. ವರ್ಗಮೂಲ 5 ಒಂದ್ಲಿ, ವರ್ಗಮೂಲ 5 ಒಂದ್ಲಿ ಕ್ಯಾನ್ಸಲ್ ಆಯಿತು. ಏನು ಬಂತು? ಭಾಗಲಬ್ಧ 1. ಈಗ ಹೇಳಿ, 1 ಭಾಗಲಬ್ಧವೂ ಅಭಾಗಲಬ್ಧವೂ? ಎಸ್, 1 ಭಾಗಲಬ್ಧ ಸಂಖ್ಯೆಯಾಗಿದೆ. ಈಗ ಈ 3ನೇ ನಿಯಮ ನಿಮಗೆ ಸ್ಪಷ್ಟ ಆಯಿತು ಅಂತ ಭಾವಿಸ್ತೇನೆ. ಹಾಗಾದರೆ ಒಟ್ಟಾಗಿ ಇನ್ನೊಮ್ಮೆ ಹೇಳುವ ನಾವು. 2 ಅಭಾಗಲಬ್ಧ ಸಂಖ್ಯೆಗಳನ್ನು ಕೂಡಿಸಿದಾಗ ಏನಾಗ್ತದೆ? 2 ಅಭಾಗಲಬ್ಧ ಸಂಖ್ಯೆಗಳನ್ನು ಕೂಡಿಸಿದಾಗ, ಕಳೆದಾಗ, ಗುಣಿಸಿದಾಗ ಅಥವಾ ಭಾಗಿಸಿದಾಗ ಸಿಗುವ ಫಲಿತಾಂಶ ಅಂದರೆ ಮೊತ್ತ ಆಗಿರ್ಬೋದು, ವ್ಯತ್ಯಾಸ ಆಗಿರ್ಬೋದು, ಗುಣಲಬ್ಧ ಆಗಿರ್ಬೋದು ಅಥವಾ ಭಾಗಲಬ್ಧ ಆಗಿರ್ಬೋದು. ಅದೇನಾಗಿರ್ತದೆ? ಭಾಗಲಬ್ಧ ಸಂಖ್ಯೆ ಆಗಿರ್ಬೋದು, ಇಲ್ಲ ಅಭಾಗಲಬ್ಧ ಸಂಖ್ಯೆಯೂ ಆಗಿರಬಹುದು. ಅರ್ಥ ಆಯ್ತಾ ಇದು ನಿಮಗೆ? ಎಸ್. ನೆಕ್ಸ್ಟ್ ಮುಂದಕ್ಕೆ ಹೋಗುವ. ಹಾಗಾದರೆ ಇಲ್ಲಿ ನೋಡಿ, ನಾನು ಕೆಲವು ನಿಯಮಗಳನ್ನು ಇಲ್ಲಿ ಬರೆದಿದ್ದೇನೆ. ಇದನ್ನು ನೀವು ಮೊದಲಿಗೆ ಬರ್ಕೊಳ್ಳಿ ಮಕ್ಕಳೇ. ಎ ಮತ್ತು ಬಿಗಳು ಧನ ವಾಸ್ತವ ಸಂಖ್ಯೆಗಳಾಗಿರಲಿ, ಆಗ ಒಂದನೇ ನಿಯಮ ಏನು ಹೇಳ್ತದೆ? ವರ್ಗಮೂಲ ಎ ಬಿ ಸಮ ವರ್ಗಮೂಲ ಎ ಇಂಟು ಅಂದರೆ ಗುಣಿಸು ವರ್ಗಮೂಲ ಬಿ. ನಾನು ಇದಕ್ಕೆ ಬೇರೆ ಉದಾಹರಣೆಗಳನ್ನು ಕೊಡ್ತೇನೆ ಮುಂದಕ್ಕೆ. ಈಗ ಮೊದಲಿಗೆ ಇದನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಒನ್, ವರ್ಗಮೂಲ ಎ ಭಾಗಿಸು ಬಿ ಅಂದರೆ ಇದನ್ನು ಪ್ರತ್ಯೇಕವಾಗಿ ನಾವು ಹೀಗೆ ಬರಿಬೋದು: ವರ್ಗಮೂಲ ಎ ಭಾಗಿಸು ವರ್ಗಮೂಲ ಬಿ. ಆಯಿತಾ? ನೆಕ್ಸ್ಟ್ 3ನೇ ನಿಯಮ. ಈ ಮೊದಲೇ ಬರೆದಿರುವ 3ನೇ ನಿಯಮ ವರ್ಗಮೂಲ ಎ ಪ್ಲಸ್ ವರ್ಗಮೂಲ ಬಿ ಇಂಟು ವರ್ಗಮೂಲ ಎ ಮೈನಸ್ ವರ್ಗಮೂಲ ಬಿ ಸಮ ಎ ಮೈನಸ್ ಬಿ. ಇದನ್ನು ನಾವು ಹೇಗೆ ಪಡೆದಿದ್ದೇವೆ ಅನ್ನೋದನ್ನು ನೋಡುವ. 8ನೇ ತರಗತಿಯಲ್ಲಿ ನೀವು ಕೆಲವೊಂದು ಬೀಜಗಣಿತದ ನಿತ್ಯ ಸಮೀಕರಣಗಳನ್ನು ಅಭ್ಯಾಸ ಮಾಡಿದ್ದೀರಿ. ಅದು ಯಾವುದನ್ನಿಲ್ಲಿ ಇದು ಹೋಲ್ತದೆ ಅಂಥೇಳಿ ನೋಡಿ. ವರ್ಗಮೂಲ ಎ ಇದೆ, 2ನೇ ಬ್ರ್ಯಾಕೆಟ್ನಲ್ಲೂ ಕೂಡ ಫಸ್ಟಿಗಿರೋದು ವರ್ಗಮೂಲ ಎ ಅಂದರೆ ಏನಾಗಿದೆ? 2 ಒಂದೇ ಥರ ಇದೆ. ಆಮೇಲೆ 2ನೇ ಪದ ಇಲ್ಲಿ ವರ್ಗಮೂಲ ಬಿ ಇದೆ, 2ನೇ ಬ್ರ್ಯಾಕೆಟ್ನ 2ನೇ ಪದವು ವರ್ಗಮೂಲ ಬಿ ಎ ಆಗಿದೆ. ಆದರೆ ಕೇವಲ ಚಿಹ್ನೆಯಲ್ಲಿ ಮಾತ್ರ ವ್ಯತ್ಯಾಸ. ಇದು ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಹೌದಾ? ಮೊದಲನೇ ಬ್ರ್ಯಾಕೆಟ್ನಲ್ಲಿರುವ ಪದಗಳು ಒಂದೇ ಇದ್ದು 2ನೇ ಬ್ರ್ಯಾಕೆಟ್ನಲ್ಲೂ ಪದಗಳು ಒಂದೇ ಆಗಿದ್ದು
ಚಿಹ್ನೆಗಳಲ್ಲಿ ಮಾತ್ರ ವ್ಯತ್ಯಾಸ ಇದೆ. ಫಸ್ಟ್ ಇದು ಪ್ಲಸ್ ಆದರೆ ಎರಡನೇದು ಮೈನಸ್. ಹಾಗಿರುವಾಗ ಯಾವ ನಿತ್ಯ ಸಮೀಕರಣವನ್ನು ಬಳಸ್ತೇವೆ? ಕರೆಕ್ಟ್, ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸಮ, ಇದರ ವಿಸ್ತೃತ ರೂಪ ಹೇಳಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗ್ತದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹಾಗಾದರೆ ಇಲ್ಲಿ ವರ್ಗಮೂಲ ಎಯ ಬದಲಿಗೆ ಇಲ್ಲಿ ಏನಿದೆ ನೋಡಿ, ಫಸ್ಟ್ ಪದ ಯಾವುದಾಗಿದೆ? ವರ್ಗಮೂಲ ಎ ಬರಿಬಾರ್ದು, ನಾನು ವರ್ಗಮೂಲ ಎ ಬರಿಬೇಕು. ಬಿಯ ಬದಲಿಗೆ ಏನಿದೆ? ವರ್ಗಮೂಲ ಬಿ ಅಷ್ಟೇ ಇರುವುದು, ಸರಿಯಲ್ಲ? ಹಾಗಾದರೆ ಫಸ್ಟ್ ಪದ ಏನಿದೆಯೋ ಅದೇನಾಗಿದೆ? ಬಲಭಾಗದಲ್ಲಿ ಅದರ ಸ್ಕ್ವೇರ್ ಆಗಿದೆ ಮತ್ತು ಚಿಹ್ನೆ ಏನಾಗಿದೆ? ಮೈನಸ್ ಆಗಿದೆ. ಆಮೇಲೆ ಇಲ್ಲಿ ಎರಡನೇ ಪದ ಬಿ ಇದ್ದದ್ದು ಇಲ್ಲೇನಾಗಿದೆ? ಬಿ ಸ್ಕ್ವೇರ್. ನಿಮಗಿದು ಅರ್ಥ ಆಯಿತು ಕಾಣ್ತದೆ. ಇಲ್ಲಿ ನೋಡಿ, ಎ ಮೈನಸ್ ಬಿ ಇದೆಯಲ್ಲ, ಅದೇ ಥರ ಇಲ್ಲಿ ಎ ಮೈನಸ್ ಬಿ ಎ, ಆದರೆ ಎರಡೂ ಕಡೆ ಏನಾಗಬೇಕು? ಸ್ಕ್ವೇರ್ ಆಗಬೇಕು. ಹಾಗಾದರೆ ಈಗ ಹೇಳ್ತೀರಾ ನನಗೆ, ಈ ನಿಯಮ ಅನ್ವಯಿಸಿದರೆ ಇಲ್ಲಿ ಏನಾಗ್ತದೆ? ವರ್ಗಮೂಲ ಎ ಪ್ಲಸ್ ವರ್ಗಮೂಲ ಬಿ ಇಂಟು ವರ್ಗಮೂಲ ಎ ಮೈನಸ್ ವರ್ಗಮೂಲ ಬಿ ಏನಾಗ್ತದೆ? ಕರೆಕ್ಟ್. ಆದ್ದರಿಂದ ನಾನು ಅದನ್ನು ಮತ್ತೆ ಬರಿತೇನೆ. ಆದ್ದರಿಂದ ವರ್ಗಮೂಲ ಎ ಪ್ಲಸ್ ವರ್ಗಮೂಲ ಬಿ ಇಂಟು ವರ್ಗಮೂಲ ಎ ಮೈನಸ್ ವರ್ಗಮೂಲ ಬಿ ಸಮ, ಹೇಳಿ, ಮೊದಲ ಪದದ ಸ್ಕ್ವೇರ್ ಮೈನಸ್ ಎರಡನೇ ಪದದ ಸ್ಕ್ವೇರ್, ವರ್ಗಮೂಲ ಎ ಸ್ಕ್ವೇರ್ ಮೈನಸ್ ವರ್ಗಮೂಲ ಬಿ ಸ್ಕ್ವೇರ್. ಸಂಕ್ಷೇಪಿಸಿ ನೋಡ ಏನಾಗ್ತದೆ? ಸಂಕ್ಷೇಪಿಸಿದಾಗ ಸ್ಕ್ವೇರಿಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು. ಇಲ್ಲಿ ಕೂಡ ಸ್ಕ್ವೇರಿಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು. ಏನು ಉಳೀತು? ಇಲ್ಲಿ ಎ ಮಾತ್ರ ಉಳಿದಿದೆ, ಚಿಹ್ನೆ ಮೈನಸ್, ಇಲ್ಲಿ ಬಿ ಉಳಿದಿದೆ. ನೋಡಿ, ಅದೇ ಆನ್ಸರ್ ಬಂದಿದೆಯಾ ಇಲ್ಲಿ? ಕರೆಕ್ಟಾ? ಮೂರನೇ ನಿಯಮದ ಬಲಭಾಗ ಎ ಮೈನಸ್ ಬಿ ಬಂದಿದಲ್ಲ ನೋಡಿ. ಈ ರೀತಿಯಲ್ಲಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸಮ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನಿತ್ಯ ಸಮೀಕರಣವನ್ನು ಉಪಯೋಗಿಸಿಕೊಂಡು ನಾವಿದನ್ನು ಸಂಕ್ಷೇಪಿಸಿದ್ದೇವೆ. ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸ್ತೇನೆ. ನೆಕ್ಸ್ಟ್ ನಾಲ್ಕನೇ ನಿಯಮ. ಅದು ಯಾವುದು ನಾಲ್ಕನೇ ನಿಯಮ ಬರೆದಿದ್ದೇವೆ ನಾವು? ಎ ಪ್ಲಸ್ ವರ್ಗಮೂಲ ಬಿ, ಎ ಪ್ಲಸ್ ವರ್ಗಮೂಲ ಬಿ ಇಂಟು ಎ ಮೈನಸ್ ವರ್ಗಮೂಲ ಬಿ. ನೋಡ, ಹೇಳಿ ನೀವೇ, ನಿಯಮ ಉಪಯೋಗಿಸಿಕೊಂಡು ಹೇಳಿ. ಅದೇ ನಿಯಮ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸಮ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹಾಗಾದರೆ ಇದೇನಾಗ್ತದೆ? ಸಂಕ್ಷೇಪಿಸಿ ಹೇಳಿ. ಮೊದಲ ಪದದ ಸ್ಕ್ವೇರ್ ಅಂದರೆ ಎಯ ಸ್ಕ್ವೇರ್ ಮೈನಸ್ ಎರಡನೇ ಪದ, ಯಾವುದು ಎರಡನೇ ಪದ? ವರ್ಗಮೂಲ ಬಿ, ಅದರ ಸ್ಕ್ವೇರ್ ಸಮ, ಸಂಕ್ಷೇಪಿಸಿ, ಎ ಸ್ಕ್ವೇರ್ ಮೈನಸ್, ಮತ್ತು ಇಲ್ಲಿ ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು, ಎ ಸ್ಕ್ವೇರ್ ಮೈನಸ್ ಬಿ. ಹೌದಾ? ಇದೇ ಆನ್ಸರ್ ಅಲ್ವಾ ನಾವು ನಾಲ್ಕನೇದಕ್ಕೆ ಬರೆದಿರೋದು ನಿಯಮ 4ರಲ್ಲಿ? ಕರೆಕ್ಟ್. ಹಾಗೆಯೇ ಐದನೇ ನಿಯಮ ಬರ್ಕೊಳ್ಳಿ. ಐದನೇ ನಿಯಮ ಯಾವುದು? ಈಗ ಐದನೇ ನಿಯಮ ನೋಡುವ. ವರ್ಗಮೂಲ ಎ ಪ್ಲಸ್ ವರ್ಗಮೂಲ ಬಿ ಇಂಟು ವರ್ಗಮೂಲ ಸಿ ಪ್ಲಸ್ ವರ್ಗಮೂಲ ಡಿ ಸಮ ವರ್ಗಮೂಲ ಎ ಸಿ ಪ್ಲಸ್ ವರ್ಗಮೂಲ ಎ ಡಿ ಪ್ಲಸ್ ವರ್ಗಮೂಲ ಬಿ ಸಿ ಪ್ಲಸ್ ವರ್ಗಮೂಲ ಬಿ ಡಿ ಅಂತ ಆಗಿತ್ತು. ಹೇಗೆ ಇದು ಅಂದರೆ, ಎರಡು ದ್ವಿಪದಗಳನ್ನು ಗುಣಿಸಿದಾಗ ಈ ಬಲಭಾಗ ನಮಗೆ ದೊರೆತಿದೆ. ನೋಡಿ, ದ್ವಿಪದ ಯಾವುದು ಇಲ್ಲಿ? ವರ್ಗಮೂಲ ಎ ಪ್ಲಸ್ ವರ್ಗಮೂಲ ಬಿ, ಇದು ಒಂದು ದ್ವಿಪದ. ಹಾಗೆಯೇ ವರ್ಗಮೂಲ ಸಿ ಪ್ಲಸ್ ವರ್ಗಮೂಲ ಡಿ ಅನ್ನೋದು ಮತ್ತೊಂದು ದ್ವಿಪದ. ಈಗ ಗುಣಿಸುವ ಕ್ರಿಯೆ ಹೇಗೆ ಅಂತ ಹೇಳಿದರೆ, ಮೊದಲು ವರ್ಗಮೂಲ ಎ ಒಂದು ದ್ವಿಪದ ಮಾತ್ರ ಇದೆ ಅಂತ ಭಾವಿಸಿ, ವರ್ಗಮೂಲ ಬಿ ಅನ್ನು ಇಲ್ಲ ಅಂತ ಯೋಚಿಸಿ. ಆಗ ದ್ವಿಪದಕ್ಕೆ ಗುಣಿಸುವುದು ಹೇಗೆ? ನೀವು ವರ್ಗಮೂಲ ಎ ಇಂದ ವರ್ಗಮೂಲ ಸಿ ಪ್ಲಸ್ ವರ್ಗಮೂಲ ಡಿಗೆ ಗುಣಿಸಬೇಕು. ನೋಡಿ, ವರ್ಗಮೂಲ ಎ ಇಂದ ಎರಡನೇ ಬ್ರ್ಯಾಕೆಟ್ ವರ್ಗಮೂಲ ಸಿ ಪ್ಲಸ್ ವರ್ಗಮೂಲ ಡಿಗೆ ಗುಣಿಸಬೇಕು. ಆನಂತರ ಪುನಃ ಈಗ ವರ್ಗಮೂಲ ಬಿ ಮಾತ್ರ ಇದೆ ಅಂತ ಭಾವಿಸಿ, ವರ್ಗಮೂಲ ಎ ಇಲ್ಲ. ಆಗ ಹೇಗೆ ಗುಣಿಸ್ತೀರಿ? ಈ ಬ್ರ್ಯಾಕೆಟಿಗೆ ವರ್ಗಮೂಲ ಬಿ, ನೋಡಿಲಿ, ವರ್ಗಮೂಲ ಬಿ ಇಂಟು ಎರಡನೇ ಬ್ರ್ಯಾಕೆಟ್ ವರ್ಗಮೂಲ ಸಿ ಪ್ಲಸ್ ವರ್ಗಮೂಲ ಡಿ. ಈಗ ಸಂಕ್ಷೇಪಿಸಿದನ್ನು ಹೇಗೆ ಸಂಕ್ಷೇಪಿಸ್ತೀರಿ?
ಆವರಣದ ಹೊರಗಿರುವ ಪದದಿಂದ ಆವರಣದ ಒಳಗಿರುವ ಪ್ರತಿ ಪದಕ್ಕೆ ಗುಣಿಸಬೇಕು ಅಂತ ಅರ್ಥ. ಏನಾಯಿತು, ವರ್ಗಮೂಲ ಎ ಇಂಟು ವರ್ಗಮೂಲ ಸಿ ಅಂದರೆ ಎಷ್ಟಾಯಿತು, ವರ್ಗಮೂಲ ಎ ಸಿ. ಹೌದಾ, ವರ್ಗಮೂಲ ಎ ಸಿ ಬರೆಯುವ. ವರ್ಗಮೂಲ ಎ ಸಿ ಪ್ಲಸ್ ವರ್ಗಮೂಲ ಎ ಇಂದ ವರ್ಗಮೂಲ ಡಿಗೆ ಗುಣಿಸಿ ವರ್ಗಮೂಲ ಎ ಡಿ ಆಯಿತು, ಪ್ಲಸ್ ವರ್ಗಮೂಲ ಬಿ ಇಂದ ವರ್ಗಮೂಲ ಸಿಗೆ ಗುಣಿಸಿ ವರ್ಗಮೂಲ ಬಿ ಸಿ ಆಯಿತು, ಪ್ಲಸ್ ವರ್ಗಮೂಲ ಬಿ ಇಂದ ಡಿಗೆ ವರ್ಗಮೂಲ ಬಿ ಡಿ. ನೋಡಿ, ಇದೆ ಅಲ್ವಾ ಆನ್ಸರ್? ಸರಿ ಅಲ್ಲ? ಹೀಗೆ ವರ್ಗಮೂಲ ಎ ಇಂದ ಸಿಗೆ ವರ್ಗಮೂಲ ಎ ಸಿ, ವರ್ಗಮೂಲ ಎ ಇಂದ ಡಿಗೆ ವರ್ಗಮೂಲ ಎ ಡಿ ಆಯಿತು, ಪ್ಲಸ್ ವರ್ಗಮೂಲ ಬಿ ಇಂದ ಸಿಗೆ ವರ್ಗಮೂಲ ಬಿ ಸಿ, ಪ್ಲಸ್ ವರ್ಗಮೂಲ ಬಿ ಇಂದ ಡಿಗೆ ವರ್ಗಮೂಲ ಬಿ ಡಿ. ಇದು ಆನ್ಸರ್. ಅರ್ಥ ಆಯಿತು ಮಕ್ಕಳಿದು? ನೆಕ್ಸ್ಟ್ 6ನೇ ನಿಯಮ, ವರ್ಗಮೂಲ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸಮ ಎ ಪ್ಲಸ್ ಬಿ ಪ್ಲಸ್ 2 ವರ್ಗಮೂಲ ಎ ಬಿ. ಇದು ಹೇಗೆ ಬಂದಿರೋದು? ಇಲ್ಲಿ ನಾವು ಮತ್ತೆ ಒಂದು ಬೀಜಗಣಿತದ ನಿತ್ಯ ಸಮೀಕರಣವನ್ನು ಬಳಸಬೇಕಾಗ್ತದೆ. ಅದು ಯಾವುದು ಹೇಳಿದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಏನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಇದರ ವಿಸ್ತೃತ ರೂಪ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಎ ಬಿ. ನೀವು ಹೀಗೆ ಬರೆದ್ರೂ ತಪ್ಪಿಲ್ಲ, ಎ ಸ್ಕ್ವೇರ್ ಪ್ಲಸ್ 2 ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತಲೂ ಬರಿಬೋದು, ಎರಡೂ ಒಂದೇ. ಈಗ ಇಲ್ಲಿ ಹಾಗಾದರೆ ವರ್ಗಮೂಲ ಎ ಪ್ಲಸ್ ವರ್ಗಮೂಲ ಬಿ ಹೋಲ್ ಸ್ಕ್ವೇರ್ ಅಂದರೆ ಏನಾಗ್ತದೆ? ನಿತ್ಯ ಸಮೀಕರಣದ ಪ್ರಕಾರ ಬಿಡಿಸ್ತಾ ಹೋಗಿ ಏನಾಯಿತು, ಎ ಸ್ಕ್ವೇರ್ ಅಂದರೆ ಇಲ್ಲಿ ವರ್ಗಮೂಲ ಎ ಸ್ಕ್ವೇರ್ ಆಯಿತು, ಪ್ಲಸ್ ಬಿಯ ಬೆಲೆ ಎಷ್ಟು, ವರ್ಗಮೂಲ ಬಿ, ವರ್ಗಮೂಲ ಬಿ ಸ್ಕ್ವೇರ್ ಪ್ಲಸ್ 2 ಗುಣಿಸು ಎಯ ಬೆಲೆ ವರ್ಗಮೂಲ ಎ ಗುಣಿಸು ಬಿಯ ಬೆಲೆ ಯಾವುದು, ವರ್ಗಮೂಲ ಬಿ ಅಲ್ವಾ? ಇಲ್ಲಿ ನೋಡಿ, ಎಯ ಭಾಗ ಎಯ ಜಾಗದಲ್ಲಿ ಯಾವುದಿದೆ, ವರ್ಗಮೂಲ ಎ ಇದೆ, ಬಿಯ ಜಾಗದಲ್ಲಿ ಯಾವುದಿದೆ, ವರ್ಗಮೂಲ ಬಿ ಇದೆ. ಅಷ್ಟೇ, ನಾನು ಈ ನಿತ್ಯ ಸಮೀಕರಣದಲ್ಲಿ ಎಯ ಬದಲಿಗೆ ವರ್ಗಮೂಲ ಎ ಅಂತ ಆದೇಶ ಮಾಡಿದ್ದೇನೆ, ಬಿಯ ಬದಲಿಗೆ ವರ್ಗಮೂಲ ಬಿ ಅಂತ ಆದೇಶ ಮಾಡಿದ್ದೇನೆ. ನೋಡಿ, ಅದೇ ಪ್ರಕಾರ ಹೋಗಿದೆ. ಸಮ ಏನಾಯ್ತು ಇಲ್ಲಿ, ವರ್ಗಮೂಲ ಎ ಸ್ಕ್ವೇರ್ ಏನಾಯಿತು, ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು, ಎ ಆಯಿತು. ವರ್ಗಮೂಲ ಬಿ ಸ್ಕ್ವೇರ್ ಅಂದರು ಏನು, ಬಿ, ಪ್ಲಸ್ 2 ಇಂಟು ವರ್ಗಮೂಲ ಎ ಬಿ ಗುಣಿಸಿದಾಗ ವರ್ಗಮೂಲ ಎ ಇಂಟು ವರ್ಗಮೂಲ ಬಿ ಅಂದ್ರೇನು, ವರ್ಗಮೂಲ ಎ ಬಿ. 2 ಭಾಗಲಬ್ಧ ಸಂಖ್ಯೆ, ಅದನ್ನು ಹಾಗೆ ಬರಿಬೇಕಾಗ್ತದೆ. ಅದರಿಂದ ಇಲ್ಲಿ ಆನ್ಸರ್ ಎ ಪ್ಲಸ್ ಬಿ ಪ್ಲಸ್ 2 ವರ್ಗಮೂಲ ಎ ಬಿ ಆಗ್ತದೆ. ಇದು ನಿಮಗೆ ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಈಗೊಂದು ಲೆಕ್ಕ ಬಿಡಿಸುವ ಮಕ್ಕಳೇ, ಬರ್ಕೊಳ್ಳಿ. 5 ಪ್ಲಸ್ ವರ್ಗಮೂಲ 7 ಇಂಟು 5 ಮೈನಸ್ ವರ್ಗಮೂಲ 7 ಸಂಕ್ಷೇಪಿಸಿ. ಬರ್ಕೊಂಡ್ರ? ಹೇಗಿದನ್ನು ಸಂಕ್ಷೇಪಿಸ್ತೀರಿ? ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಸಂಕ್ಷೇಪಿಸಬೇಕು. ಈಗ 5 ಪ್ಲಸ್ ವರ್ಗಮೂಲ 7 ಇಂಟು 5 ಮೈನಸ್ ವರ್ಗಮೂಲ 7 ಇದು ಯಾವ ನಿತ್ಯ ಸಮೀಕರಣವನ್ನು ಹೋಲ್ತದೆ ಅದನ್ನು ಮೊದಲಿಗೆ ಬರ್ಕೊಳ್ಳುವ. ಎಸ್, ಕರೆಕ್ಟ್. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸಂಕ್ಷೇಪಿಸಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೇನು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹಾಗಾದರೆ ಇಲ್ಲಿ ಎಯ ಜಾಗದಲ್ಲಿ ಏನಿದೆ, ಎ ಸಮ 5 ಅಂತ ಇದೆ. ಹಾಗೆಯೇ ಬಿಯ ಜಾಗದಲ್ಲಿ ಏನಿದೆ, ವರ್ಗಮೂಲ 7 ಅಂತ ಇದೆ. ಆದ್ದರಿಂದ ನೋಡಿ, ಇದೇನಾಗ್ತದೆ ಈಗ, ವರ್ಗಮೂಲ 5 ಪ್ಲಸ್ ವರ್ಗಮೂಲ 7 ಇಂಟು ವರ್ಗಮೂಲ 5 ಮೈನಸ್ ವರ್ಗಮೂಲ 7 ಸಮ ಏನಾಯಿತು, 5 ಸ್ಕ್ವೇರ್ ಮೈನಸ್ ವರ್ಗಮೂಲ 7 ಸ್ಕ್ವೇರ್. ಹೌದಾ? ಸರಿ, ಈಗ 5 ಸ್ಕ್ವೇರ್ ಅಂದರೆ ಎಷ್ಟು? 5 ಸ್ಕ್ವೇರ್ ಅಂದರೆ 5, ನಾನಿಲ್ಲಿ ಬರಿತೇನೆ. 5 ಸ್ಕ್ವೇರ್ ಅಂದರೆ 5 ಇಂಟು 5, 5 5 ಎಷ್ಟು, 25. ಅದರಿಂದ 5 ಸ್ಕ್ವೇರ್ನ ಬೆಲೆಯನ್ನು ಬರೀರಿ, 25 ಮೈನಸ್ ವರ್ಗಮೂಲ 7 ಸ್ಕ್ವೇರ್. ಇದು ಸಾಕಷ್ಟು ಬಾರಿ ಬಂದಿದೆ. ಎಸ್, ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು, 7. 25ರಿಂದ 7 ತೆಗೀರಿ, ಅದೇ ಆನ್ಸರ್. ಎಷ್ಟು? 25 ಮೈನಸ್ 7 ಎಷ್ಟು ಆನ್ಸರು?
18 ಕರೆಕ್ಟಾ? ಎಸ್. ಎರಡನೇ ಲೆಕ್ಕ ಬರ್ಕೊಳ್ಳಿ. ಸಂಕ್ಷೇಪಿಸಿ. ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿಕೊಂಡು ಸಂಕ್ಷೇಪಿಸಬೇಕು. ವರ್ಗಮೂಲ 5 ಪ್ಲಸ್ ವರ್ಗಮೂಲ 3 ಹೋಲ್ ಸ್ಕ್ವೇರ್. ವರ್ಗಮೂಲ 5 ಪ್ಲಸ್ ವರ್ಗಮೂಲ 3 ಹೋಲ್ ಸ್ಕ್ವೇರ್. ಹೇಗೆ ಸಂಕ್ಷೇಪಿಸ್ತೀರಿ ಇದನ್ನು? ಇದು ಯಾವ ನಿತ್ಯ ಸಮೀಕರಣವನ್ನು ಹೋಲ್ತದೆ ಅದನ್ನು ಮೊದಲು ಬರೀರಿ. ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೇನು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ರೂಪದಲ್ಲಿದೆ. ಹೌದಾ? ಇಲ್ಲಿ ಎಯ ಜಾಗದಲ್ಲಿ ಏನಿದೆ? ವರ್ಗಮೂಲ 5 ಇದೆ, ಹಾಗೂ ಬಿಯ ಜಾಗದಲ್ಲಿ ವರ್ಗಮೂಲ 3 ಇದೆ. ಆದ್ದರಿಂದ ವರ್ಗಮೂಲ 5 ಪ್ಲಸ್ ವರ್ಗಮೂಲ 3 ಹೋಲ್ ಸ್ಕ್ವೇರ್ ಸಮ ಎಷ್ಟಾಯಿತು? ವರ್ಗಮೂಲ 5 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಯಾವುದು? ವರ್ಗಮೂಲ 3 ಸ್ಕ್ವೇರ್ ಪ್ಲಸ್ 2 ಗುಣಿಸು ಎಯ ಬೆಲೆ. ಎಯ ಬೆಲೆ ಯಾವುದು? ಎ ಎಷ್ಟಿದೆ ಇಲ್ಲಿ? ವರ್ಗಮೂಲ 5 ಗುಣಿಸು ಬಿಯ ಬೆಲೆ ವರ್ಗಮೂಲ 3 ಸಮ. ಸಂಕ್ಷೇಪಿಸಿ. ವರ್ಗಮೂಲ 5 ಸ್ಕ್ವೇರ್ ಅಂದ್ರೇನು? 5 ಪ್ಲಸ್ ವರ್ಗಮೂಲ 3 ಸ್ಕ್ವೇರ್ ಅಂದರೆ 3 ಪ್ಲಸ್ 2. ಸಂಕ್ಷೇಪಿಸಿ. 5 3 15 ವರ್ಗಮೂಲ 15 ಆಯಿತು ಸಮ 5 ಪ್ಲಸ್ 3 ಕೂಡಿಸ್ಬೋದು 8 ಪ್ಲಸ್ 2 ವರ್ಗಮೂಲ 15. ಇದನ್ನು ಇಲ್ಲೇ ನಿಲ್ಲಿಸ್ಬೋದು ಆನ್ಸರನ್ನು, ಅಥವಾ ಸಾಮಾನ್ಯ ಪದವನ್ನು ಹೊರತೆಗಿಬೋದು. 8 ಮತ್ತು 2 ಎರಡೂ ಕೂಡ ಭಾಗಲಬ್ಧ ಸಂಖ್ಯೆಗಳು. ನಾನು ಅದರಲ್ಲಿ ಸಾಮಾನ್ಯವಾಗಿ 2 ಹೊರಗಿಡ್ತೇನೆ. ಹಾಗೆ ಎಷ್ಟು ಉಳಿತು? 2 ಎಷ್ಟಲಿ 8, 2 4 8 ಪ್ಲಸ್ 1 2 ಈಗಾಗಲೇ ಹೊರಗೆ ಇದೆ. 2 ಎಷ್ಟಲಿ 2 1ಲಿ. ಅದನ್ನು ಬರೆಯುವ ಅಗತ್ಯ ಇಲ್ಲ. ನೋಡಿ, ಇಲ್ಲಿ 1 ಬರಿಬೇಕು ಅಂತಿಲ್ಲ. ಉಳಿದದ್ದು ವರ್ಗಮೂಲ 15 ಮಾತ್ರ ಬರೀರಿ. ಅರ್ಥ ಆಯ್ತಾ? ಹೀಗೂ ಇದನ್ನು ಸಂಕ್ಷೇಪಿಸ್ಬೋದು. 8 ಪ್ಲಸ್ 2 ವರ್ಗಮೂಲ 15, ಅಥವಾ ನಿಮ್ಮ ಆನ್ಸರ್ 2 ಇಂಟು 4 ಪ್ಲಸ್ ವರ್ಗಮೂಲ 15. ಹೊರಗಡೆಗೆ 1 ಬರೆಯುವ ಅಗತ್ಯ ಇಲ್ಲ, ಸಾಕು. ವಿದ್ಯಾರ್ಥಿಗಳೇ, ವಾಸ್ತವ ಸಂಖ್ಯೆಗಳ ಕೆಲವು ಸಮಸ್ಯೆಗಳನ್ನು ಬಿಡಿಸಲು ಘಾತಾಂಕಗಳ ನಿಯಮಗಳು ಬಹಳ ಅಗತ್ಯ. ಒಟ್ಟು 5 ಘಾತಾಂಕಗಳ ನಿಯಮಗಳು ಹಾಗೂ 2 ಉಪನಿಯಮಗಳು ಇಲ್ಲಿವೆ. ಇದನ್ನು ನೀವು ಈಗಾಗಲೇ 8ನೇ ತರಗತಿಯಲ್ಲಿ ಕಲ್ತಿದ್ದೀರಿ. ಮತ್ತೆ ಇದನ್ನು ಸ್ಮರಿಸಿಕೊಳ್ಳಿ. 1ನೇ ನಿಯಮ, ಎ ಘಾತ ಎಂ ಇಂಟು ಎ ಘಾತ ಎನ್ ಸಮ ಎ ಘಾತ ಎಂ ಪ್ಲಸ್ ಎನ್. ಅಥವಾ ಅದನ್ನು ಹೀಗೆ ಓದ್ಬೋದು, ಎ ಪವರ್ ಎಂ ಇಂಟು ಎ ಪವರ್ ಎನ್ ಸಮ ಎ ಪವರ್ ಎಂ ಪ್ಲಸ್ ಎನ್. ಇಲ್ಲಿ ಎ ಆಧಾರ ಸಂಖ್ಯೆ ಸ್ವಲ್ಪ ದೊಡ್ಡದಾಗಿ ಬರೆದಿದೆ. ಎಂ ಮತ್ತು ಎನ್ಗಳನ್ನು ಘಾತ ಸೂಚಿಗಳು ಅಂತ ಕರಿತೇವೆ. ಹಾಗೆಯೇ 2ನೇ ನಿಯಮ ಏನು ಹೇಳಿ? ಎ ಘಾತ ಎಂ ಪೂರ್ಣ ಘಾತ ಎನ್ ಸಮ ಎ ಘಾತ ಎಂ ಇಂಟು ಎನ್. ಅಥವಾ ಹೀಗೆ ಓದ್ಬೋದು, ಎ ಪವರ್ ಎಂ ಹೋಲ್ ಪವರ್ ಎನ್ ಸಮ ಎ ಪವರ್ ಎಂ ಇಂಟು ಎನ್. 3ನೇ ನಿಯಮ, ಎ ಪವರ್ ಎಂ ಭಾಗಿಸು ಎ ಪವರ್ ಎನ್ ಸಮ ಎ ಪವರ್ ಎಂ ಮೈನಸ್ ಎನ್. ಇಲ್ಲೊಂದು ಕಂಡೀಷನ್ ಇದೆ, ನಿಬಂಧನೆ. ಅದೇನು ಹೇಳಿದರೆ, ಎಂ ಯಾವಾಗಲೂ ಎನ್ಗಿಂತ ದೊಡ್ಡದಾಗಿರಬೇಕು. ಅದನ್ನು ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ 4ನೇ ನಿಯಮ, ಎ ಪವರ್ ಎಂ ಇಂಟು ಬಿ ಪವರ್ ಎಂ ಸಮ ಎ ಬಿ ಹೋಲ್ ಪವರ್ ಎಂ. 5ನೇ ನಿಯಮ, ಎ ಭಾಗಿಸು ಬಿ ಹೋಲ್ ಪವರ್ ಎಂ ಸಮ ಎ ಪವರ್ ಎಂ ಭಾಗಿಸು ಬಿ ಪವರ್ ಎಂ. ಇದು 5 ನಿಯಮಗಳು. ಇನ್ನೆರಡು ಉಪನಿಯಮಗಳು ಯಾವುದು ಹೇಳಿದರೆ, 1 ಭಾಗಿಸು ಎ ಪವರ್ ಎಂ ಸಮ ಎ ಪವರ್ ಮೈನಸ್ ಎಂ ಆಯಿತು. ಛೇದದಲ್ಲಿರುವ ಎ ಪವರ್ ಎಂ ಅಂಶಕ್ಕೆ ಹೋಗ್ತದೆ, ಆಗ ಪ್ಲಸ್ ಎಮ್ ಇದ್ದದ್ದು ಮೈನಸ್ ಎಮ್ ಆಗ್ತದೆ. ಎ ಪವರ್ ಮೈನಸ್ ಎಮ್ ಆಯಿತು. ಹಾಗೆಯೇ ಎ ಪವರ್ 0 ಸಮ 1. ತುಂಬ ಇಂಪಾರ್ಟೆಂಟ್ ಇದು. ಎ ಪವರ್ 0 ಯಾವಾಗಲೂ ಎ ಘಾತ 0ಯು ಯಾವುದಕ್ಕೆ ಸಮ?
1 ಇದಕ್ಕೆ ಸಮ ಆಗ್ತದೆ. ಅರ್ಥ ಆಯ್ತು ಇದು? ಇನ್ನು ನಾವು ಇದರ ಮೇಲೆ ಕೆಲವು ಲೆಕ್ಕಗಳನ್ನು ಬಿಡಿಸ್ತಾ ಹೋಗುವ. 1ನೇ ಲೆಕ್ಕ 5 ರ ಘಾತ 3 ಗುಣಿಸು 5 ರ ಘಾತ 8 ಸಂಕ್ಷೇಪಿಸಿ. 5 ರ ಘಾತ 3 ಗುಣಿಸು 5 ರ ಘಾತ 8. ಹೇಗೆ ಇದನ್ನು ಸಂಕ್ಷೇಪಿಸ್ತೀರಿ? ನೀವಿಲ್ಲಿ ಘಾತಾಂಕಗಳ ನಿಯಮಗಳನ್ನು ಉಪಯೋಗಿಸಬೇಕು. ಯಾವ ಘಾತಾಂಕದ ನಿಯಮ ಇಲ್ಲಿ ಸರಿ ಹೊಂದುತ್ತದೆ? ಆಧಾರ ಸಂಖ್ಯೆಗಳು ಒಂದೇ ಆಗಿದ್ದಾಗ. ನೋಡಿಲ್ಲಿ ಆಧಾರ ಸಂಖ್ಯೆ ಎಷ್ಟಾಗಿದೆ? 5. ಘಾತ ಸೂಚಿ ಬೇರೆ ಬೇರೆ ಇದೆ, 3 ಮತ್ತು ಇಲ್ಲಿ 8 ಇದೆ. ಆಗ ಯಾವ ನಿಯಮ ಬಳಸ್ತೀರಿ? ಈಗಷ್ಟೇ ಬರೆದಿದ್ದೀರಿ ನೀವು. ಯಾವುದದು? a ಪವರ್ m ಇಂಟು a ಪವರ್ n ಸಮ ಯಾವುದು? a ಪವರ್ m ಪ್ಲಸ್ n. ಇದನ್ನು ಉಪಯೋಗಿಸಿ. a ಪವರ್ m ಪ್ಲಸ್ n ಅಂದರೆ ಎಷ್ಟಾಯಿತು ಹೇಳಿ? 5 ರ ಘಾತ 3 ಪ್ಲಸ್ 8 ಕೂಡಿಸಿ ಎಷ್ಟಾಯಿತು? 5 ರ ಘಾತ 3 ಪ್ಲಸ್ 8 ಸಮ 5 ರ ಘಾತ 3ಕ್ಕೆ 8 ಕೂಡಿಸಿದರೆ 11. ಅದರಿಂದ ಆನ್ಸರ್ 5 ರ ಘಾತ 11. ಇದನ್ನು ನೀವು ಸಂಕ್ಷೇಪಿಸ್ಬೋದು, ಇಲ್ಲ ಇಲ್ಲಿಗೆ ನಿಲ್ಲಿಸ್ಬೋದು. 5 ರ ಘಾತ 11 ಅಂತ ಹೇಳಿದರೆ 5ಅನ್ನು 11 ಬಾರಿ ಗುಣಿಸಿ ಬರಿಬೇಕು. 5 ಇಂಟು 5 ಇಂಟು 5 ಇಂಟು 5 ಇಂಟು ಹಾಗೆ 11 ಬಾರಿ ಗುಣಿಸಬೇಕು. ನಾವು ಇಲ್ಲಿಗೆ ನಿಲ್ಲಿಸಿ ಬಿಡುವ. ನೆಕ್ಸ್ಟ್ ಒಂದು ಲೆಕ್ಕ ಸಂಕ್ಷೇಪಿಸಿ. ಮತ್ತೊಂದು 5 ಸ್ಕ್ವೇರ್, 2ನೇ ಲೆಕ್ಕ ಬರ್ಕೊಳ್ಳಿ. 5 ಸ್ಕ್ವೇರ್ ಹೋಲ್ ಪವರ್ 7 ಎಷ್ಟಾಯಿತು? 5 ಸ್ಕ್ವೇರ್ ಹೋಲ್ ಪವರ್ 7 ಅಂದರೆ ನಿಯಮ ಮೊದಲು ಬರ್ಕೊಳ್ಳುವ. ಯಾವ ನಿಯಮವನ್ನು ಹೋಲ್ತದೆ ಇದು? ಕರೆಕ್ಟ್, a ಪವರ್ m ಹೋಲ್ ಪವರ್ n ಅಂದರೆ ಹೇಳಿ a ಪವರ್ m ಇಂಟು n. ಸರಿಯಾ? ಹಾಗಾದರೆ ಇಲ್ಲಿ a ಅಂತ ಹೇಳಿದರೆ 5, ಎಮ್ಮಿನ ಬೆಲೆ 2, ಎನ್ನಿನ ಬೆಲೆ 7. ಅದರಿಂದ 5 ರ ಘಾತ 2 ಗುಣಿಸು 7 ಎಷ್ಟಾಯಿತು? 2 7 14. ಅದರಿಂದ ಆನ್ಸರ್ 5 ರ ಘಾತ 14. ಇದು ಉತ್ತರ. ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಒಂದು ಕರಣಿಯನ್ನು ನಾವು ಈ ರೀತಿ ಬರೀತೇವೆ. n ಮೂಲ a. ಇಲ್ಲಿ n ಮೂಲ ಅನ್ನೋದು ಕರಣೀಯ ಕ್ರಮ ಆಗಿರ್ತದೆ. ಹಾಗೆಯೇ a ಅನ್ನೋದು ಕರಣೀಯ ಆಗಿರ್ತದೆ. ಅಂದರೆ ವರ್ಗಮೂಲ ಚಿಹ್ನೆಯೊಳಗೆ n ಅನ್ನು ಬರೆಯಲಾಗಿದೆ ಇಲ್ಲಿ. ಈಗ ಇದರ ಘಾತಾಂಕ ರೂಪ ಏನಾಗ್ತದೆ ಹೇಳಿದರೆ, ಕರಣೀಯ ಎಯನ್ನು ಮೊದಲು ಬರ್ಕೊಳ್ಳೋದು, ಆಮೇಲೆ ಕರಣೀಯ ಕ್ರಮ n ಮೂಲ ಇದೆಯಲ್ಲ ಅದನ್ನು 1/n ಅಂತ ಬರೆಯಲಾಗ್ತದೆ. ಇದು ಅಕರಣೀಯ ಘಾತಾಂಕ ರೂಪ. ನೀವು ಇದನ್ನು ಗಮನದಲ್ಲಿಟ್ಕೊಳ್ಳಿ. ನೆಕ್ಸ್ಟ್ ನಾವು ಛೇದವನ್ನು ಅಕರಣೀಕರಿಸುವುದು ಹೇಗೆ ಅನ್ನೋದನ್ನು ನೋಡುವ. ಛೇದವನ್ನು ಅಕರಣೀಕರಿಸಿ ಸಂಕ್ಷೇಪಿಸಿ. 1/2ರ ಛೇದವನ್ನು ಅಕರಣೀಕರಿಸಿ. ಇಲ್ಲಿ ಛೇದ ವರ್ಗಮೂಲ 2 ಆಗಿದೆ. ಇದು ಒಂದು ಕರಣಿ. ವರ್ಗಮೂಲ 2 ಎನ್ನುವುದು ಒಂದು ಕರಣಿ. ಯಾವುದೇ ವಾಸ್ತವ ಸಂಖ್ಯೆಯನ್ನು ನಾವು 2 ಸಮ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವುದು ಹೇಗೆ ಅನ್ನೋದನ್ನು ನೋಡುವ. ಈಗ ನನಗೆ 3 ಒಂದು ವಾಸ್ತವ ಸಂಖ್ಯೆಯಾಗಿದೆ. ಇದನ್ನು ನಾನು ಹೇಗೆ 2 ಸಮ ಅಪವರ್ತನಗಳ ಗುಣಲಬ್ಧವಾಗಿ ಬರಿಬೋದು? ವರ್ಗಮೂಲ 3 ಗುಣಿಸು ವರ್ಗಮೂಲ 3 ಅಂತ ಬರಿಬೋದು. ಹಾಗೆಯೇ 25ಅನ್ನು ಹೇಗೆ ಬರಿಬೋದು? 5 ಗುಣಿಸು 5 ಅಂತ ಬರಿಬೋದು. ಹಾಗೆಯೇ ಎಯನ್ನು ಹೇಗೆ ಬರಿಬೋದು? ವರ್ಗಮೂಲ a ಗುಣಿಸು ವರ್ಗಮೂಲ a ಅಂತ ಬರಿಬೋದು. ಹಾಗಾದರೆ ಇಲ್ಲಿ ಈಗ ಯಾವುದೇ ಒಂದು ಕರಣಿ ಇದೆ ಅಂತ ಇಟ್ಕೊಳ್ಳಿ. ವರ್ಗಮೂಲ 3. ವರ್ಗಮೂಲ 3 ಇದನ್ನು ನಾನು ಅಕರಣೀಕರಿಸಬೇಕಾದ್ರೆ ಇದಕ್ಕೆ ಎಷ್ಟರಿಂದ ಗುಣಿಸಬೇಕಾಗ್ತದೆ? ವಾಪಸ್ ವರ್ಗಮೂಲ 3ರಿಂದ. ಹೌದಾ? ಈಗೇನಾಯಿತು? ವರ್ಗಮೂಲ 9 ಆಯಿತು. ವರ್ಗಮೂಲ 9 ಅಂದರೆ 3. ಇಲ್ಲಿ ಕರಣಿ ಚಿಹ್ನೆ ಹೋಗಿದೆ. ಸರಿಯಲ್ಲ? ಅದೇ ನಿಯಮವನ್ನು ನಾವಿಲ್ಲಿ ಅನ್ವಯ ಮಾಡಬೇಕು. ಹೇಗೆ? ಇಲ್ಲಿ ನೋಡಿ, ಮೊದಲಿಗೆ ಕೊಟ್ಟಿರುವ ಸಮಸ್ಯೆಯನ್ನು ಬರ್ಕೊಳ್ಬೇಕು. 1/2 ಹಾಗಾದರೆ ಛೇದದಲ್ಲಿರುವ
ಕರಣಿ ವರ್ಗಮೂಲ 2 ಹೋಗಲಾಡಿಸಬೇಕಾದ್ರೆ ಏನು ಮಾಡಬೇಕು? ಅದೇ ಕರಣಿಯಿಂದ ಗುಣಿಸಿಕೊಳ್ಬೇಕು. ಅಂದರೆ ಯಾವುದು? ವರ್ಗಮೂಲ 2ರಿಂದನೇ ಗುಣಿಸಬೇಕು. ಈಗ ವರ್ಗಮೂಲ 2ರಿಂದ ಛೇದಕ್ಕೆ ಗುಣಿಸಿದರೆ ಕೇವಲ ಛೇದಕ್ಕೆ ಗುಣಿಸಿದರೆ ತಪ್ಪಾಗ್ತದೆ. ಅಂಶಕ್ಕೂ ವರ್ಗಮೂಲ 2ರಿಂದ ಗುಣಿಸ್ಕೊಳ್ಬೇಕು. ಹಾಗೇನಾಯಿತು? ವರ್ಗಮೂಲ 1 ಗುಣಿಸು ವರ್ಗಮೂಲ 2 ನೋಡಿ, ಗುಣಿಸ್ಕೊಳ್ಳಿ. 1 ಇಂಟು ವರ್ಗಮೂಲ 2 ಅಂದರೆ ವರ್ಗಮೂಲ 2, ಛೇದದಲ್ಲಿ ವರ್ಗಮೂಲ 2 ಗುಣಿಸು ವರ್ಗಮೂಲ 2 ಅಂದರೆ ವರ್ಗಮೂಲ 4. ಮತ್ತು ಸಂಕ್ಷೇಪಿಸುವ 1 ಇಂಟು ವರ್ಗಮೂಲ 2 ಅಂದರೆ ವರ್ಗಮೂಲ 2, ಅಂಶದಲ್ಲಿ ವರ್ಗಮೂಲ 2 ಇಂಟು ವರ್ಗಮೂಲ 2 ಅಂದರೆ ವರ್ಗಮೂಲ 4. ಅಂದರೆ ವರ್ಗಮೂಲ 2 ಭಾಗಿಸು ವರ್ಗಮೂಲ 4ರ ಬೆಲೆ ಎಷ್ಟು? 2. ನೋಡಿ, ಈಗ ಛೇದದ ಕರಣಿ ಚಿಹ್ನೆ ಹೋಗಿದೆ, ಹೌದಾ? ಇನ್ನೊಂದು ಲೆಕ್ಕ ಬರ್ಕೊಳ್ಳಿ. 1 ಭಾಗಿಸು 2 ಪ್ಲಸ್ ವರ್ಗಮೂಲ 3 ಇದರ ಛೇದವನ್ನು ಅಕರಣೀಕರಿಸಿ. ಛೇದವನ್ನು ಅಕರಣೀಕರಿಸಬೇಕಾದ್ರೆ ಈ ಛೇದವನ್ನು ನಾವು ಎಷ್ಟರಿಂದ ಗುಣಿಸಬೇಕು ಅನ್ನೋದನ್ನು ನೋಡುವ. ಇಲ್ಲಿ 1 ಭಾಗಿಸು 2 ಪ್ಲಸ್ ವರ್ಗಮೂಲ 3 ಈ ಛೇದದ ಅಕರಣೀಕಾರಕ ಯಾವುದರಿಂದ ಗುಣಿಸಿದರೆ ಕರಣಿ ಚಿಹ್ನೆ ಹೋಗ್ತದೆ ಹೇಳಿದರೆ, ನಾವೊಂದು ನಿತ್ಯ ಸಮೀಕರಣವನ್ನು ಆಗಷ್ಟೇ ಬರ್ದೆವು. ಯಾವುದದು? a ಪ್ಲಸ್ ಬಿ ಇಂಟು a ಮೈನಸ್ ಬಿ ಸಮ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗ್ತದೆ. ಹಾಗೆಯೇ ಇಲ್ಲಿ ಈಗ ಅದೇ ನಿತ್ಯ ಸಮೀಕರಣದ ಅನ್ವಯ ಇದನ್ನು ಬರೀಬೇಕು. 2 ಪ್ಲಸ್ ವರ್ಗಮೂಲ 3 ಇದೆ, ನೀವು 2 ಮೈನಸ್ ವರ್ಗಮೂಲ 3ರಿಂದ ಗುಣಿಸಿ, ಆಗ ಛೇದವು ಅಕರಣೀಕರಿಸಲ್ಪಡುತ್ತದೆ. ಒಂದು ವೇಳೆ ಇಲ್ಲಿ ನಿಮಗೆ 2 ಮೈನಸ್ ವರ್ಗಮೂಲ 3 ಇದ್ದರೆ ನೀವು ಗುಣಿಸಬೇಕಾದ ಸಂಖ್ಯೆ ಯಾವುದು? 2 ಪ್ಲಸ್ ವರ್ಗಮೂಲ 3 ಅಷ್ಟೇ. ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ ಬರಿಬೇಕು. ಇಲ್ಲಿ ಮೈನಸ್ ಇದ್ದಾಗ ನಾವಿಲ್ಲಿ ಪ್ಲಸ್ ಮಾಡಿದರೆ ಆಯಿತು. ಗೊತ್ತಾಯ್ತಾ? ಛೇದಕ್ಕೂ ಮತ್ತು ಅಂಶಕ್ಕೂ ಯಾವುದೇ ವ್ಯತ್ಯಾಸ ಮಾಡಲಿಕ್ಕಿಲ್ಲ. ಗುಣಿಸುವಾಗ ಸೇಮ್ ಗುಣಿಸಬೇಕು. ಈಗ ಮುಂದಕ್ಕೆ ಹೋಗಿ ಸಂಕ್ಷೇಪಿಸಿ. ಏನಾಯಿತು? ಅಂಶ 2 ಮೈನಸ್ 1ರಿಂದ ಗುಣಿಸಿದಾಗ ಏನು ವ್ಯತ್ಯಾಸ ಇಲ್ಲ. 2 ಮೈನಸ್ ವರ್ಗಮೂಲ 3. ಈಗ ಛೇದವನ್ನು ಗುಣಿಸ್ಕೊಳ್ಳಿ. ಏನಾಯಿತು ಛೇದ? ನೋಡಿ, ಇದೊಂದು ದ್ವಿಪದ ಕರಣಿ. ಆಗಲೇ ಹೇಳಿದ್ದೇನೆ ನಾನು ನಿಮಗೆ, ಛೇದವು ದ್ವಿಪದ ಕರಣಿಯಾಗಿದೆ. ಇಲ್ಲಿ ದ್ವಿಪದ ಮತ್ತು ಇದು ದ್ವಿಪದ ಕರಣಿ. ಸಂಕ್ಷೇಪಿಸಿ. a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂದರೆ ಏನಾಯಿತು? a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ a ಸ್ಕ್ವೇರ್ ಮೈನಸ್ ಬಿಯ ಬೆಲೆ ಯಾವುದು? ವರ್ಗಮೂಲ 3 ಅದರ ಸ್ಕ್ವೇರ್ ಸಮ ಎಷ್ಟು? ಅಂಶ 2 ಮೈನಸ್ 3 ವರ್ಗಮೂಲ 3 ಛೇದದಲ್ಲಿ 2 ಸ್ಕ್ವೇರ್ ಅಂದರೆ 4 ಮೈನಸ್ ವರ್ಗಮೂಲ 3 ಸ್ಕ್ವೇರ್ ಅಂದರೆ ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು 3 ಸಮ ಎಷ್ಟಾಯಿತು? 2 ಮೈನಸ್ ವರ್ಗಮೂಲ 3 ಭಾಗಿಸು 4ರಿಂದ 3 ತೆಗಿರಿ 1. ಅದರಿಂದ 1ಅನ್ನು ಛೇದದಲ್ಲಿ ಬರೆಯುವ ಅಗತ್ಯ ಇಲ್ಲ. 2 ಮೈನಸ್ ವರ್ಗಮೂಲ 3. ಹೀಗೆ ಕೊಟ್ಟಿರುವ ಸಮಸ್ಯೆಯ ಛೇದವನ್ನು ಅಕರಣೀಕರಿಸ್ತೇವೆ. ಅರ್ಥ ಆಯ್ತಾ ಮಕ್ಕಳಿದು? ಎಸ್. ಈಗ ಇಲ್ಲಿಗೆ ಈ ಅವಧಿಯನ್ನು ಮುಕ್ತಾಯಗೊಳಿಸುವ. ಮುಂದಿನ ಅವಧಿಯಲ್ಲಿ ಇನ್ನಷ್ಟು ಅಭ್ಯಾಸದ ಲೆಕ್ಕಗಳು 1.5 ಮತ್ತು 1.6ರ ಲೆಕ್ಕಗಳನ್ನು ಬಿಡಿಸುವ. ಆದ್ದರಿಂದ ಇದುವರೆಗೆ ಆಗಿರುವ ಪ್ರತಿಯೊಂದು ಅವಧಿಯ ವಿಡಿಯೋಗಳ ನೋಟ್ಸನ್ನು ಕರೆಕ್ಟಾಗಿ ಬರೆದು ಸಿದ್ಧಪಡಿಸಿ ಇಡಬೇಕು ನೀವು. ನೆಕ್ಸ್ಟ್